ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಇವತ್ತು ಒಂದು 5 ನಿಮಿಷದೊಳಗಡೆ ನಿಮ್ಗೆ ಆಗುವಂತಹ ಒಂದು ಒಳ್ಳೆ ಸ್ನಾಕ್ಸ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾಲ್ಗೆಗೆ ಒಂದು ಒಳ್ಳೆ ರುಚಿ ಬೇಕು ಅಂತ ಅಂದ್ರೆ ಈ ರೆಸಿಪಿನ ಟ್ರೈ ಮಾಡಿ. ಇವತ್ತು ಪೈನಾಪಲ್ ತಂದೂರಿನ ಹೇಗ್ ಮಾಡೋದು ಅಂತ ನೋಡೋಣ. ತುಂಬಾನೇ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೊಳ್ಬಹುದು. ಹಾಗೇನೆ ಇದನ್ನ ನೀವು ಬೇಕಾದ್ರೆ ಊಟದ ಜೊತೆ ಸೈಡ್ಸ್ ಆಗಿ ಕೂಡ ತಗೊಳ್ಬಹುದು. ಇಲ್ಲ ಅಂತ ಅಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ಸ್ನಾಕ್ಸ್ ಆಗಿ ಕೂಡ ತಿನ್ಕೋಬಹುದು. ಇದನ್ನ ಮಾಡೋದಿಕ್ಕೆ ಫಸ್ಟ್ ಒಂದು ಪೈನಾಪಲ್ ನ ತಗೊಳ್ಳಿ. ನಾನಿಲ್ಲಿ ಅರ್ಧ ಪೈನಾಪಲ್ ನ ತಗೊಂಡಿದ್ದೀನಿ. ನೀವೇನಾದ್ರೂ ಜಾಸ್ತಿ ಮಾಡ್ತೀರಾ ಅಂತ ಅಂದ್ರೆ ಒಂದು ಫುಲ್ ಕಂಪ್ಲೀಟ್ ಪೈನಾಪಲ್ ನ ತಗೋಬೇಕಾಗತ್ತೆ. ಮೊದ್ಲಿಗೆ ಪೈನಾಪಲ್ ಸಿಪ್ಪೆ ಎಲ್ಲಾನು ನೀಟಾಗಿ ತೆಕ್ಕೊಂಡ್ಬಿಡಿ. ಸಿಪ್ಪೆನ ನೀವು ತುಂಬಾ ಜಾಸ್ತಿಯಾಗಿ ತೆಗಿಯೋದಕ್ ಹೋಗ್ಬೇಡಿ. ನಾರ್ಮಲ್ ಆಗಿ ನಾವು ಪೈನಾಪಲ್ ನ ತಿನ್ಬೇಕಾದ್ರೆ ಅದರಲ್ಲಿ ಸ್ವಲ್ಪ ಚುಕ್ಕಿ ಚುಕ್ಕಿ ಇರತ್ತೆ ನೋಡಿ, ಅದನ್ನೆಲ್ಲ ನೀಟಾಗಿ ತೆಗಿತೀವಲ್ವಾ, ಅಷ್ಟೊಂದು ನೀವು ಸಿಪ್ಪೆನ ತೆಗಿಯೋದೇನು ಬೇಡ. ಒಂದ್ ಸ್ವಲ್ಪ ಮೇಲ್ಗಡೆನೆ ಅದ್ರದ್ದು ಸಿಪ್ಪೆ ಏನಿರತ್ತಲ್ಲ ಅದನ್ನ ನೀಟಾಗಿ ತೆಗ್ದಿದ ನಂತರ ಇದನ್ನ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಬೇಕಾದ್ರೆ ಅದ್ರದ್ದು ನಾವೇನು ದಿಂಡ್ ಅಂತ ಕರಿತೀವಿ ನೋಡಿ, ನಾ ಕಟ್ ಮಾಡ್ತಾ ಇದ್ದೀನಲ್ವಾ, ಅದನ್ನ ತೆಗೆದ್ಬಿಡಿ. ಇಲ್ಲ ಅಂತ ಅಂದ್ರೆ ತಂದೂರಿಗೆ ಅಷ್ಟೊಂದ್ ಚೆನ್ನಾಗಿರಲ್ಲ. ಮತ್ತೆ ಸೈಜ್ ಅಲ್ಲಿ ಈ ತರ ಕಟ್ ಮಾಡ್ಕೊಳ್ಳಿ. ಈ ತರ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ನಮ್ಗೆ ನೋಡೋದಕ್ಕೂ ಚೆನ್ನಾಗಿರತ್ತೆ, ಮತ್ತೆ ತಿನ್ನುವಾಗ್ಲೂ ಒಂಥರ ಚೆನ್ನಾಗ್ ಅನ್ಸುತ್ತೆ. ಸೊ ಹಾಗಾಗಿ ಈ ತರ ಕಟ್ ಮಾಡ್ಕೊಂಡಿದ್ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ನಾನಿಲ್ಲಿ ಪುಡಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಖಾರಕ್ಕೆ ತಕ್ಕನಂಗೆ ನಾನಿಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಇದೇ ಟೈಮ್ ಅಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಥವಾ ನಾರ್ಮಲ್ ರೆಡ್ ಚಿಲ್ಲಿ ಪೌಡರ್ ನ ಹಾಕಿದ ನಂತರ ಇಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಚಾಟ್ ಮಸಾಲಾನ ಸೇರಿಸ್ಕೊಂಡ್ಬಿಡಿ. ನನ್ನ ಹತ್ರ ಚಾಟ್ ಮಸಾಲಾ ಖಾಲಿ ಆಗಿತ್ತು, ಸೊ ಹಾಗಾಗಿ ನಾನು ಹಾಕೊಂಡಿಲ್ಲ. ನಿಮ್ ಹತ್ರ ಇದ್ರೆ ನೀವು ಅಲ್ಲಿ ಖಾರದ ಪುಡಿನ ಹಾಕಿದ ನಂತರ ಚಾಟ್ ಮಸಾಲಾನ ಸೇರಿಸ್ಕೊಂಡು ಒಂದು ಅರ್ಧದಲ್ಲಿ ಕಾಲ್ ನಿಂಬೆಹಣ್ಣ ರಸನ ಹಿಂಡ್ಕೋಬೇಕಾಗತ್ತೆ. ಅಂದ್ರೆ ಒಂದು 4-5 ಡ್ರಾಪ್ಸ್ ಅಷ್ಟು ಹಿಂಡ್ಕೊಂಡ್ರೆ ಸಾಕಾಗತ್ತೆ. ಅದನ್ನೆಲ್ಲ ಹಿಂಡ್ಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಕಲ್ಸಿಟ್ಕೊಳ್ಳಿ. ಮತ್ತೆ ಕಲ್ಸಿ ಇದನ್ನ ತುಂಬಾ ಹೊತ್ತು ನೆನೆಯೋದಕ್ ಬಿಡೋದಕ್ ಹೋಗ್ಬೇಡಿ. ಇಮಿಡಿಯೇಟ್ ಆಗಿ ನೀವು ಮಾಡ್ಕೋಬೇಕಾಗತ್ತೆ. ಇದನ್ನೇನಾದ್ರೂ ನೀವು ನೆನೆಯೋದಕ್ ಬಿಡ್ತು ಅಂತ ಅಂದ್ರೆ ನೀರ್ ಬಿಟ್ಕೊಂಡ್ಬಿಡತ್ತೆ. ಯಾಕೆ ಅಂತಂದ್ರೆ ನಾವು ಉಪ್ಪುನ ಹಾಕಿರ್ತೀವಲ್ವಾ, ಒಂದ್ ಕಾರಣಕ್ಕೋಸ್ಕರ ಉಪ್ಪು ಹುಳಿ ಎರಡು ಒಟ್ಟಿಗೆ ಸೇರಿದವಾಗ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಬಿಡೋದಕ್ ಸ್ಟಾರ್ಟ್ ಆಗತ್ತೆ. ಸೊ ಹಾಗಾಗಿ ತುಂಬಾ ಹೊತ್ತು ನೀವು ಅದನ್ನ ಹಾಗೆ ಬಿಡೋದಕ್ ಹೋಗ್ಬೇಡಿ. ಕಲ್ಸಿದ ತಕ್ಷಣನೇ ನೀವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಈ ಕಡೆ ಇನ್ನೊಂದ್ ಕಡೆ ಒಂದು ಪ್ಯಾನ್ ನ ಇಟ್ಕೊಂಡು ಅದರಲ್ಲಿ 1-1.5 ಚಮಚ ಆಗೋಷ್ಟು ಎಣ್ಣೆನ ಹಾಕೊಂಡಿದೀನಿ. ಜಾಸ್ತಿ ಎಣ್ಣೆನೂ ಹಾಕೋದಕ್ ಹೋಗ್ಬೇಡಿ. ನೀವು ಬೇಕಾದ್ರೆ ಒಂದ್ ಸ್ವಲ್ಪ ಬಟರ್ ಇತ್ತು ಅಂತ ಅಂದ್ರೆ ನೀವು ಬಟರ್ ಕೂಡ ಹಾಕೊಳ್ಬಹುದು ಎಣ್ಣೆ ಬದಲಾಗಿ. ಅದನ್ನ ಹಾಕಿದ ನಂತರ ನಾನು ನೋಡಿ ಈ ತರ ಹಾಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಪ್ಯಾನ್ ಅಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಹೆಂಚಲ್ ಕೂಡ ಮಾಡ್ಕೊಳ್ಬಹುದು. ಇಲ್ಲ ಅಂತ ಅಂದ್ರೆ ದೋಸೆ ತವ ಇರತ್ತಲ್ವಾ, ನಾನ್ ಸ್ಟಿಕ್, ಅದ್ರಲ್ಲಿ ಕೂಡ ಮಾಡ್ಕೋಬಹುದು. ಇವಾಗ ಇದನ್ನೆಲ್ಲ ಈ ತರ ಹಾಕೊಂಡಿದ ನಂತರ ಫಸ್ಟಿಗೆ ಇದನ್ನ ಒಂದ್ ಸ್ವಲ್ಪ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಒಂದ್ 2 ನಿಮಿಷ ಕುಕ್ ಮಾಡ್ಕೊಳ್ಳಿ, ಸಾಕಾಗತ್ತೆ. ತುಂಬಾ ಹೊತ್ತು ಬೇಡ, ಒಂದ್ 2 ನಿಮಿಷ ನೀವು ಇದನ್ನ ಬೇಯಿಸ್ಕೊಂಡ್ರೆ ಸಾಕು. ನಂತರ ಈ ತರ ಒಂದ್ಸಲ ಇದನ್ನ ತಿರು ಹಾಕಿ ನಂತರ ಇದನ್ನ ಹೈ ಫ್ಲೇಮ್ ಅಲ್ಲಿ ಮತ್ತೆ 2 ನಿಮಿಷ ನೀವು ಬೇಯಿಸ್ಕೋಬೇಕಾಗುತ್ತೆ. ಫಸ್ಟ್ 2 ನಿಮಿಷ ನೀವು ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ. ಅದಾದ ನಂತರ ಹೈ ಫ್ಲೇಮ್ ಅಲ್ಲಿ 1-2 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಅವಾಗ ಅದು ಸುಟ್ಟಿರೋ ತರ ಕಾಣಿಸುತ್ತೆ ನೋಡಿ. ನಿಮ್ಗೆ ಇವಾಗ ಕಾಣಿಸ್ತಾ ಇದೆ ಅಲ್ವಾ, ಚೆನ್ನಾಗಿ ಅದು ಹೊಗೆ ಬರ್ಬೇಕು. ಆ ತರ ಹೈ ಫ್ಲೇಮ್ ಅಲ್ಲಿ ನೀವು ಬೇಯಿಸ್ಕೊಂಡ್ರೆ ಮಾತ್ರನೇ ನಿಮ್ಗೆ ಅದು ತಂದೂರಿ ತರ ಅನ್ಸೋದು. ಸೊ ಹಾಗಾಗಿ ಹೈ ಫ್ಲೇಮ್ ಅಲ್ಲಿ ಇದನ್ನ ಬೇಯಿಸ್ಕೊಳ್ಳಿ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹ ಪೈನಾಪಲ್ ತಂದೂರಿ ರೆಸಿಪಿ ಇದು. ತುಂಬಾ ಜನರಿಗೆ ಇಷ್ಟ ಆಗಿದೆ, ನಿಮ್ಗೂ ಇಷ್ಟ ಆಗತ್ತೆ. ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ. ತುಂಬಾನೇ ಸಿಂಪಲ್ ಅಂಡ್ ಈಸಿ. ಪೈನಾಪಲ್ ನ ಒಂದೇ ರೀತಿಯಾಗಿ ತಿನ್ನೋ ಬದಲಾಗಿ ಈ ತರ ಮಾಡ್ಕೊಂಡು ತಿನ್ನೋಡಿ, ಎಲ್ರಿಗೂ ತುಂಬಾನೇ ಇಷ್ಟ ಆಗತ್ತೆ. ಸಾಮಾನ್ಯವಾಗಿ ನಾವು ಜ್ಯೂಸ್ ಆಗಿರ್ಬೋದು, ಐಸ್ ಕ್ರೀಮ್ ಗಳಾಗಿರ್ಬೋದು, ಈ ತರದನ್ನ ಕುಡ್ದಿರ್ತೀವಿ ಅಥವಾ ತಿಂದಿರ್ತೀವಿ. ಆದ್ರೆ ಈ ತರ ಪೈನಾಪಲ್ ತಂದೂರಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಲೇಬೇಕು. ತುಂಬಾನೇ ಚೆನ್ನಾಗಿರತ್ತೆ. ಈ ತರ ಚೆನ್ನಾಗಿ ಈ ಕಲರ್ ಟರ್ನ್ ಆಗಿದ ತಕ್ಷಣನೇ ಸ್ಟವ್ ನ ಆಫ್ ಮಾಡ್ಕೊಂಡು ನೀವು ಸರ್ವಿಂಗ್ ಬೌಲ್ಗೆ ಹಾಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಪೈನಾಪಲ್ ತಂದೂರಿ ಅನ್ನೋದು ರೆಡಿ ಆಗೋಗತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ರೆಸಿಪಿಯೊಂದಿಗೆ. ಎಲ್ಲರಿಗೂ ನಮ್ಮ ಚಾನಲ್ ನೋಡ್ತಾ ಇರಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ.